ಅಯ್ಯೋ, ನನ್ನ ಖರ್ಚಿಗಂತೂ 10 ರೂಪಾಯಿ ದುಡ್ಡಿಲ್ಲ ನನ್ನ ಜೇಬ್ನಾಗೆ. ಹಾಂ, ನನ್ನ ಹೆಂಡತಿ ನೇತ್ರನಾದರೂ ಇದ್ದಿದ್ರೆ ಅವರಪ್ಪ ಅಮ್ಮಯ್ಯ ಕೊಟ್ಟಿರೋ ದುಡ್ಡು ಇಕ್ಕೊಂಡಿರೋಣ. ಏನಾನ ಖರ್ಚಿಗೆ ಬೇಕು ಅಂತಂದರೆ ಹೆಂಗಾದ್ರೂ ಗೋಳಾಡಿ ಇಸ್ಕೋಬೋದಾಗಿತ್ತು. ಖರ್ಚಿಗೆ ಕೊಡು ಅಂತಾನೆ ನಾವು ಅಮ್ಮಯ್ಯನ ಕೇಳಿದರೆ ಮಕ್ಕುಗಿತೈತಿ. ಕೂಲಿ ಹೋಗಿರೋ ದುಡ್ಡು ನನ್ನ ಕೈ ಕೊಡಲ್ಲ. ಏನಾದ್ರು ಒಂದು ಸಿಗರೇಟು ಇಲ್ಲಾಂದ್ರೆ ಒಂದಿಷ್ಟು ಎಣ್ಣೆ ಕುಡಿಯೋಕ್ಕೂ ದುಡ್ಡಿಲ್ಲ ನನಗೆ. ಏನು ಮಾಡೋದು? ನಮ್ಮ ಅಮ್ಮಯ್ಯನ ಕೇಳೋಕ್ಕೂ ಆಗಲ್ಲ, ಬಾಯಿಗೆ ಬಂದಾಗೆ ಉಗಿತೈತಿ. ನೇತ್ರ ಜೈಲಿಂದ ಮನೆಗೆ ಬಂದ್ಲೋ ಬಿಟ್ಲೋ ಒಂದು ಗೊತ್ತಿಲ್ವಲ್ಲಪ್ಪ. ಹೋಗಿ ನೋಡ್ಕೊಂಡನ ಬರ್ಬೇಕಪ್ಪ. ಏನಾದ್ರೂ ಮನೆಗೆ ಬಂದಿದ್ರೆ ಕರ್ಕೊಂಬರ್ಬೇಕು ಇಲ್ಲಿಗೆ. ಇಲ್ಲಿ ಕರ್ಕೊಂಬಂದ್ರೆ ಹೆಂಗೋ ಅವಳು ನನ್ನ ಖರ್ಚಿಗೆ ದುಡ್ಡಾದರೂ ಕೊಡ್ತಾಳೆ. ಇರು, ಇವ ಅಮ್ಮನ ಕೇಳ್ತೀನಿ, ಹೋಗಿ ನೋಡ್ಕೊಂಬರ್ತೀನಿ ಅಂತಾನ. ಯಮ್ಮ ಏನಪ್ಪ? ಯಮ್ಮ, ಖರ್ಚಿಗೆ ದುಡ್ಡಿಲ್ಲ, ಒಂದು 50 ರೂಪಾಯಿ ದುಡ್ಡಿದ್ರೆ ಕೊಡ್ತೀನಮ್ಮ. ದುಡ್ಡ ಯಾತ್ಕೋ ನಿನಗೆ? ಓಹೋ, ಎಣ್ಣೆ ಕುಡಿಯೋಕ್ಕೂ ಸಿಗರೇಟ್ ಸೇರಕ್ಕೂ ಏನು? ಕೂಲಿಗೆ ಹೋಗೋ ಅಂತಂದ್ರೆ ಹೋಗಲ್ಲ, ಇಲ್ಲೇ ಸೇರ್ಕೊಂತಾನೆ. ಎಮ್ಮೆ ಮೇಸಕ್ಕೆ ಹೋಗು ಅಂದರೆ ಎಮ್ಮೆ ಮೇಸಕ್ಕೆ ಆಗಲ್ಲ ಅಂತ ಹೇಳ್ತೀಯ. ಇನ್ನೇನಾಗುತ್ತೆ ನಿನ್ನ ಕೈಲಿ? ದುಡ್ಡು ಕೇಳ್ತಾನೆ ದುಡ್ಡ ಅಂತಾಗೆ 1 ರೂಪಾಯಿನೂ ದುಡ್ಡಿಲ್ಲ. ಸುಮ್ಮನೆ ಹೋಗೋದು ಕಲ್ತ್ಕ. ಮನೆಗೆ ಉಮ್ತಿಯಲ್ಲ, ಇನ್ನೇಂತಕ್ಕೆ ಬೇಕು ನೀನು ದುಡ್ಡು? ಇನ್ಯಾತಕ್ಕಂದ್ರೆ ಏನೋ ಖರ್ಚಿಗೆ ಬ್ಯಾಡ್ವೇನಮ್ಮ. ನಾನು ಕೂಲಿ ಹೋಗಲ್ಲ, ವಾರದಾಗ 2 ದಿವಸ 3 ದಿವಸ ಹೋಗ್ತೀನಿ. ಗನ್ವಾದಿ ಎಲ್ಲ ನೀನೇ ಇಸ್ಕೊಂತೀಯ. ಮನೆಗೆ ಅದನ್ನು ತರಬೇಕು ಇದನ್ನು ತರಬೇಕು ಅಂತಾನೆ. ಖರ್ಚಿಗೆ ದುಡ್ಡು ಕೇಳಿದರೆ ಕೊಡಲ್ಲ ಅಂತೀಯ. ಮತ್ತೆ ನಿನ್ನ ತಂಗಿ ಇಲ್ವೇನಪ್ಪ? ನಿನ್ನ ತಂಗಿಗೆ ಒಡವೆ ಮಾಡಿಸ್ಬೇಕು, ಇನ್ನು ಅವಳಿಗೆ ಗಂಡು ನೋಡಿ ಮದುವೆ ಮಾಡಬೇಕು. ಎಷ್ಟು ಖರ್ಚೈತಿ? ನಿನ್ಗೇನಾದ್ರೂ ಜವಾಬ್ದಾರಿ ಐತಿ? ಸುಮ್ಮನೆ ಓಡಾಡ್ತೀಯಲ್ಲ ನೀನು. ನಿಮ್ಮ ಅಪ್ಪಗೆ ಬೇರೆ ಚೆನ್ನಾಗಿಲ್ಲ. ಅಯ್ಯೋ, ಅವಳು ಇನ್ನೂ ಈ ಸ್ಕೂಲ್ಗೆ ಹೋಗ್ತಿದ್ದಾಳಮ್ಮ, ಬಿಡು. ಈಗಲೇ ಯಾಕೆ ಅವಳು ಮದುವೆ ಚಿಂತೆ? ಇನ್ನೂ ಒಂದು 2-3 ವರ್ಷ ಆದಮೇಲೆ ಮಾಡಿರಾತು. ಈಗೇನು ಅರ್ಜೆಂಟ್ ಇಲ್ವಲ್ಲ ಅವಳು ಮದುವೆದೇನು? ನೀನು ಯಾಕೆ ಹಂಗಾಡ್ತೀಯ? ಏನೋ ಇವಾಗ ಆಲೇನೆ ಮದುವೆ ಮಾಡಿಬಿಡ್ತೀಯ ನಾಳಿಕೇನೆ? ಅವಳು ದೊಡ್ಡಳಾಗ ಆಲೇನೆ 3 ವರ್ಷ ಆತು ಕಣಪ್ಪ. ಮದುವೆ ಮಾಡಬೇಕು ಇನ್ನೇನು ಇನ್ನೊಂದು ವರ್ಷಕ್ಕೆ. ಇನ್ನು ಏನು ಅರ್ಜೆಂಟ್ ಇಲ್ವಂತೆ. ನಾವು ಬಡವರು ಒಂದು ಇಟೀಟೆ ಕುಡಿಕೊಂಡ್ರೇನೆ ಮತ್ತೀಗ ಮದುವೆ ಪದೇ ಮಾಡೋಕ್ಕಾಗೋದು. ಒಡವೆ ಪಡೆವೆ ಮಾಡಿಸೋದು. ಅಲ್ಲ, ಸರಪರ ಮಾಡ್ಸೋಕ್ಕಾಗದಿರೋ ಪರವಾಗಿಲ್ಲ, ಒಂದು ಜೊತೆ ಇಕ್ಕಿಬೇಕು, ಮೂಗ್ನಾಕನಾದ್ರೂ ತರಬೇಕಲ್ಲ. ಖರ್ಚಿಗೆ ದುಡ್ಡು ಕೇಳಿದ್ರೆ ಕೊಡಲ್ಲ. ಹೆಂಗೋ ನನ್ನ ಹೆಂಡ್ತಿನಾದರೂ ಇದ್ದಿದ್ರೆ ಏನಾದರೂ ಕಾಡಿ ಬೇಡಿ ಇಸ್ಕೊಂತಿದ್ದೆ. ನೀನು ಅವಳು ಕರ್ಕೊಂಬರೋದು ಬೇಡ ಅಂತ ಹೇಳ್ತಾ ಇದೆಯಾ. ಹೋಗಿ ನೋಡ್ಕೊಂಡು ಏನಾದರೂ ಜೈಲಿಂದ ಮನೆಗೆ ಬಂದಿದ್ರೆ ಕರ್ಕೊಂಬರೋಣ, ಬಾ ಹೋಗೋಣ. ನೀನು ಒಬ್ಬ ಗಂಡಸೇನಲ್ಲ? ಅಲ್ಲ, ಗಂಡಸಾಗಿ ದುಡ್ದು ಸಂಪಾದನೆ ಮಾಡೋದು ಬಿಟ್ಟು ಹೆಂಡತಿ ದುಡ್ನಾಗೆ ಮಜಾ ಮಾಡಬೇಕು ಅನ್ಕೊಂತಿದ್ಯಲ್ಲ. ನಾಚಿಕೆಗಲ್ಲ ನಿನಗೆ ಹಿಂಗೆ ಹೇಳಕ್ಕೆ? ಅದಕ್ಕೆ ಮತ್ತೀಗ ನಿನ್ನ ಅವಳು ಸದರ ತಾಂಡಿದ್ದು ನೋಡು. ಅಲ್ಲ, ಇನ್ನು ಜೈಲಿಗೆ ಹೋಗಿ ಅಲ್ಲಿ ಕೊಳಿತಾ ಇದ್ದಾಳೋ ಏನು? ಇನ್ನು ಅವಳನ್ನ ಬೇರೆ ಮನೆ ಕರ್ಕೊಂಡಿಕ್ಕೇಬೇಕಂತ ಊರಾಗೆ ನಮ್ಮ ಮರ್ಯಾದೆ ತೆಗ್ದೋಗಿರಲ್ಲ. ಇನ್ನೊಂದ್ಸಲನ ಅವಳನ್ನ ಕರ್ಕೊಂಬರೋದು ಗಿರ್ಕೊಂಬರೋದು ಅಂತ ಮಾತಾಡಿದ್ರೆ ಏನೂ ಇಲ್ಲ ನೋಡು. ನಿನ್ನನ್ನು ಹೋಗಿ ಗದುಮ್ತೀನಿ ಹೊರಕ್ಕೆ. ಸುಮ್ಮನೆ ಇರಬೇಕು. ಅಮ್ಮ ಸುಮ್ಮನಿರು, ಅವರು ದೊಡ್ಡ ಸಾಹುಕಾರರು. ಇಷ್ಟೊತ್ತಿಗಾಲೇನೆ ದುಡ್ಡು ಕೊಟ್ಟು ಬಿಡಿಸ್ಕೆ ಬಂದಿರ್ತಾರೆ ಅವಳನ್ನ, ನೇತ್ರನ. ಏನೋ ಅವ್ರೇನು ನಮ್ಮಂಗೇನು ಕೂಲಿ ಮಾಡ್ಕೊಂಡು ತಿಂಬಾರ? ಅವರಪ್ಪ ಊರಿಗೆ ದೊಡ್ಡ ಸಾಹುಕಾರ. ಇಷ್ಟೊತ್ತಿಗೆ ಮನೆ ಕರ್ಕೊಂಬಂದಿರ್ತಾರೆ. ನಾನೇ ಹೋಗಿ ಕರ್ಕೊಂಬರ್ಲಿ ಅಂತೇಳಿ ಸುಮ್ಮನಾಗಿದ್ದಾಳೆ. ಅದಕ್ಕೆ ಬಾ, ನಾನು ನೀನು ಹೋಗಿ ಕರ್ಕೊಂಬರೋಣ. ಅವಳು ಬಂದರೆ ಅವರಪ್ಪ ಅಮ್ಮ ಅವಳಿಗೊಂದಿಷ್ಟು ದುಡ್ಡು ಕೊಡ್ತಾರೆ, ನಮಗೂ ಖರ್ಚಿಗೆ ಆಗುತ್ತೆ. ಅಯ್ಯೋ ಬೇವರ್ಸಿ ನನ್ನ ಮಗನೇ, ಏನು ನಿನ್ಗೇನು ಒಂದೀಟು ಸ್ವಾಭಿಮಾನ ಅನ್ನೋದೇ ಇಲ್ವೇನು? ದುಡ್ಡು ಸಿಗುತ್ತೆ ಅಂತ ಹೇಳಿ ಜೈಲಿಗೆ ಹೋಗಿ ಬಂದಿರೋ ಹೆಂಡ್ತಿನ ಕರ್ಕೊಂಬರೋಣ ಬಾ ಅಂತ ಹೇಳ್ತೀಯಲ್ಲ. ನಿನ್ಗೇನ ಮನ ಮರೀದಿ ಐತೇನಲ್ಲ? ನೀ ಅಮ್ಮ ಯಾಕಮ್ಮ ಹಿಂಗೆ ಬೈತಾ ಇದೆಯಾ? ಏನೋ ತಿಳಿದೆ, ಏನೋ ತಪ್ಪು ಮಾಡಿಬಿಟ್ಟವಳೆ ಹಂಗಂತ ಹೇಳಿ ಯಾರು ಜೈಲಿಗೆ ಹೋಗಿ ಬರೋದೇ ಇಲ್ವೇನು? ನಮ್ಮೂರಾಗೆ ಎಂತಾರೆ ಆಗ್ಲಿ ಹೇಳು, ತಿರ್ಕೊಂಡು ತಿಂಬರೋನು ಸಹ ಇಂಥ ಕೆಲಸ ಮಾಡಿ ಟೇಷನ್ ಮೆಟ್ಲು ಹತ್ತಿರ್ಲಿಲ್ಲ. ಆದರೆ ನಿನ್ನ ಹೆಂಡ್ತಿ ಇದ್ರಲ್ಲ ಅವಳು, ಹೋಗಿ ಟೇಷನ್ಗೆ ಹೋಗಿದ್ದು ಅಲ್ದೇನೆ 1 ತಿಂಗಳು ಜೈಲಾಗಿರ್ಬೇಕು. ಇನ್ನು ಬಿಡಿಸ್ಕೊಂಬಂದಿರೋ ಇಲ್ವೋ ಯಾವಳಿಗೆ ಗೊತ್ತು. ಇವನು ಅಂತಣ್ಣ ಮನೆಗೆ ತಂದು ಇಕ್ಕಂತಾನಂತೆ ತಿರ್ಗಾನ. ಅದಕ್ಕೆ ಮತ್ತೀಗ ನಿನ್ನ ಎಲ್ಲರೂ ಹಕ್ಕುಗಿಯೋದು. ಊರು ತುಂಬ ಸಾಲ ಮಾಡ್ಕೊಂಡಿದ್ದಲ್ಲ ಅವಾಗ. ತಿರ್ಗ ಆಮೇಲೆ ಏನಾನ ಸಾಲ ಮಾಡ್ಕೊಂಡ್ರೆ ಏನೂ ಇಲ್ಲ ನೋಡು. ಸರಿಯಾಗಿ ಇನ್ನೇನು ಮಾಡ್ತೀನೋ ಗೊತ್ತಿಲ್ಲ. ಸುಮ್ಮನೆ ಎಮ್ಮೆ ಮಾಡ್ಕೊಂಡು ಹೋಗೋದು ಕಲ್ತ್ಕ. ಸುಮ್ಮನಿರಮ್ಮ, ನಾನು ಯಾಕೆ ಸಾಲ ಮಾಡ್ಕೊಂಬನ? ಇವಾಗ ನನಗೆ ಯಾರು ಸಾಲ ಕೊಡ್ತಾರೆ? ಅಲ್ಲಿ ಒಂದು ಸಲ ಮಾಡ್ಕೊಂಡು ಬಿದ್ದಿದ್ದೀನಿ. ನಾನೇ ನಂಗೆಲ್ಲ ತಿರ್ಗ ಏನು ಮಾಡ್ಕೊಂಬೋದು ಇಲ್ಲ, ಯಾರು ನನಗೆ ಸಾಲನೂ ಕೊಡಲ್ಲ. ಅದಕ್ಕೆ ನೀನು ಕೇಳ್ತಾ ಇರೋದು ಖರ್ಚಿಗೆ ದುಡ್ಡಿಲ್ಲ ಕೊಡು ಅಂತಾನೆ. ಶಾಂತಮ್ಮ ಮನೆಗೆ ಐದೇನೆ? ಯಾರು? ಐದಿನ ಬರ್ರಿ ಒಳಕ್ಕೆ. ಓ ಸಿದ್ದಮ್ಮ, ನೀನೇನೆ? ಏನು ಇಟ್ಲ ಬಂದಿದ್ಯಾ? ಏನೂ ಇಲ್ಲ, ಸುಮ್ಮನೆ ಬಂದೆ ಕಣೆ. ಏನು ಮಾಡ್ತಿದ್ರಿ? ಎಲ್ಗೂ ಹೋಗಲ್ವೇನು ಕೂಲಿನ? ಹೋಗ್ಬೇಕಣಮ್ಮ, ಹೋಗ್ದಿದ್ದಾಗುತ್ತಾ? ಗಿರಿ ನೀನು ಹೋಗು, ಎಮ್ಮೆ ಮಾಡ್ಕೊಂಡು ಹೋಗು. ನಿಮ್ಮ ಅಪ್ಪಗೆ ಚೆನ್ನಾಗಿಲ್ಲ. ನಿಮ್ಮ ಅಪ್ಪ ಚೆನ್ನಾಗಾಗತ್ತಕನ ನೀನೇ ಎಮ್ಮೆ ಕಾಯ್ಬೇಕು. ಹೋಗ ನೀನು, ಹೋಗೋ. ಇನ್ನು ನಿಂತ್ಕೊಂಡಿದ್ಯಲ್ಲ, ಹೋಗ, ಧರಿಸ್ಕೊಂತೈತಲ್ಲಿ. ಏನು ಸಿದ್ದಮ್ಮ ಅಪರೂಪಕ್ಕೆ ನಮ್ಮನೆ ಕಡೆಗೆ ಬಂದ್ಬಿಟ್ಟಮ್ಮ. ಅಲ್ಲ, ನೀನು 2ನೇ ಸೊಸೆ ಏನು ಬಸ್ರಿ ಅಂತೆ? ಎಷ್ಟು ತಿಂಗಳು ಇವಾಗ? ಈಗಿನ 3 ತಿಂಗಳಾಗೈತೆ ಕಣೆ. ಯಾಕನ ಸುಸ್ತು ಅಂತಾಳೆ. ಆಸ್ಪತ್ರೆಗೆ ಹೋಗಿ ಬಂದಿದ್ರು ಏನು ಕೆಲಸ ಮಾಡಬೇಡ ಅಂತ ಹೇಳೋರಂತೆ. ಆದರೆ ಏನು ಮಾಡೋದು, ನನಗೆ ಬೇರೆ ಆಗಲ್ಲ ಕೈಲಿ. ಅವಳೇ ಮಾಡಬೇಕು. ಯಾಕೆ ನಿನ್ನ ನೀರು ಸೊಸೆ ಇದ್ದಾಳಲ್ಲ ಗೌರಿ, ಅವಳೇ ಮಾಡ್ತಾಳೆ ಬಿಡು ಎಲ್ಲನ.
ಯಾಕೆ ಹೇಳ್ಬೋಗಳ ಮನೆಗಿಲ್ವ ಅವಳು? ಇಲ್ಲ ಕಣೆ, ಅವಳು ಅವ್ರ ಅಣ್ಣನ ಕಾಲು ಮುರಿದಿತ್ತಲ್ಲ, ಅದಕ್ಕೇನೆ ನೋಡ್ಕೊಂಬತ್ತೀನಿ ಅಂತ ಓದ್ಲಮ್ಮ. 2 ದಿವಸ ಇದ್ದು ಬತ್ತೀನಿ ನೋಡ್ಕೊಂಡು ಬತ್ತೀನಿ ಅಂತ ಓದ್ಲು. 15 ದಿವಸ ಆಯ್ತು ಇನ್ನೂ ಬರಲಿಲ್ಲ ನೋಡಮ್ಮ. ಏನೋ ಹೋಗಿ ನೋಡ್ಕೊಂಬತ್ತಾಳೆ ಅಂತೇಳಿ ಕಳಿಸಿರೆ ಅಲ್ಲೇ ಹೋಗಿ ಕೂತ್ಕೊಂಡೆವಳಲ್ಲಿ. ಅದು ಅಲ್ದೇನೆ ಹೇಳಿದ್ದೀನಿ, ಜಿಲೇಬಿಗೆ ಚೆನ್ನಾಗಿಲ್ಲ, ಅವಳಿಗೆ ಸುಸ್ತಂತೆ, ಅವಳು ಕೆಲಸ ಮಾಡೋಕ್ಕಾಗಲ್ಲ, ಹೋಗಿ ನೋಡ್ಕೊಂಡು ಜಲ್ದಿ ಬಂದ್ಬಿಡಮ್ಮ ಅಂತ ಹೇಳಿ. ಹಂಗೂ ಅವಳ ಗಂಡ ಏನು ಬೇಡ ಅಂದ, ನಾನೇ ಕಳಿಸ್ಕೊಟ್ಟೆ, ಬಿಡತ್ಲಾಗೆ ಹೋಗಿ ನೋಡ್ಕೊಂಬರ್ಲಿ. ಎಂಥರ್ಗಾದ್ರೂ ತಂಗಿಗೆ ಅಣ್ಣನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ, ಹೋಗಿ ನೋಡ್ಕೊಂಬರ್ಲಿ ಅಂತೇಳಿ ನಾನು ಕಳಿಸ್ಕೊಟ್ರೆ ಬರಲೇ ಇಲ್ವಲ್ಲೇ ಅವಳು ಇಷ್ಟು ದಿನ ಆದ್ರೂ. ನೋಡಮ್ಮ, ಇಂಥರ ಆದರೆ ಹೆಂಗೆ ಮಾಡಬೇಕು? ಅವಳಿಗಂತೂ ಆಗಲಿಲ್ಲ ಮಕ್ಕಳು, ಇವಳಿಗಾದ್ರೂ ಆತಲ್ಲ. ನಾನು ಹೋಗಿ ನೋಡ್ಕೊಂಬನ ಅಂಬೋದು ಜವಾಬ್ದಾರಿನೇ ಇಲ್ಲ ಅವಳಿಗೆ. ಅಲ್ಲ ಕಣೆ ಸಿದ್ದಮ್ಮ, ನೀನು ಜೈಲಿಗೆ ಹೋಗಿ ಬಂದಿದ್ರು ಹೋದ್ರೆ ಹೋಗ್ಲಿ ಪಾಪ ಅಂತ ಹೇಳಿ ಅಯ್ಯೋ ಒಂದು ಮನೆಗೆ ಬಿಡ್ಕೊಂಡಿದ್ಯ. ಅಂಥದ್ರಾಗೆ ಕಷ್ಟ ಕಾಲದಾಗೆ ಇಲ್ಲಿದ್ದು ಎಲ್ಲ ಕೆಲಸ ಮಾಡೋದು ಬಿಟ್ಟು ತಪ್ಪಿಸ್ಕೊಂಡು ಅಲ್ಲೋ ಕೂಕೊಂಡವಳಲ್ಲ, ಅಣ್ಣನ ಕಾಲು ಮುರಿದೈತಿ ಅಂತೇಳಿ ನೆಪ ಮಾಡ್ಕೊಂಡು. ಇನ್ನೇನು ಮಾಡೋದೇ ಶಾಂತಮ್ಮ, ಎಷ್ಟೇ ಆಗಲಿ ನಮ್ಮ ಹಿರಿ ಸೊಸೆ ಅಲ್ವೇ, ಹೋದ್ರೆ ಹೋಗ್ಲಿ ಬಿಡು ಅಂತಾನ. ನಾನೇನು ಅವಳ ಮಕ್ಕ ನೋಡ್ಕೊಂಡೇನು ಒಳ ಕರ್ಕೊಂಬ್ಲಿಲ್ಲ. ಅವ್ರ ಅಣ್ಣ ಯಾವ ಅತ್ತಿಗೆ ಅವ್ರ ಅಮ್ಮಯ್ಯ ಎಲ್ಲರೂ ಒಳ್ಳೆಯವರು, ಅದಕ್ಕೇನೆ ಅವ್ರ ಮಕ್ಕ ನೋಡ್ಕೊಂಡು ಪಾಪ ಅವ್ರು ಅಯ್ಯೋ ಅಂತಾರೆ, ನಾವು ಬಿಡ್ಕೊಂಬಿದ್ರೆ ಅಂತೇಳಿ ನಾನು ಸೇರಿಸ್ಕೊಂಡೆ ಹೋದ್ರೆ ಹೋಗ್ಲಿ ಅಂತಾನೆ. ಇಲ್ಲಿನೂ ಮನೆಗೆ ಚೆನ್ನಾಗೇ ಇದ್ಲು, ಎಲ್ಲ ಕೆಲಸನೂ ಮಾಡಾಳು. ಆದರೆ ಒಂದೊಂದ್ಸಲ ಏನೋ ಒಂಥರ ಮಂಕ ಇದ್ದಂಗಿರಾಳು, ಏನೋ ಮಾಡ್ತಿರ್ಲಿಲ್ಲ ಜಲ್ದು. ನಾನು ಯಾಕೆ ಹಿಂಗೆ ಆಡ್ತಾಳೆ ಇವಳು ಅಂತ ಅನ್ಕೊಂತಿದ್ದೆ, ಬಿಡತ್ಲಾಗ ಏನೋ ಚೆನ್ನಾಗಿಲ್ವೇನೋ ಅಂತ ಸುಮ್ಮನೆ ಆಗ್ತಿದ್ದೆ. ಈಗ ನೋಡಿರಿ ಊರಿಗೆ ಹೋಗಿ ಬರ್ತೀನಿ ಅಂತ ಹೋದಳು, ಬರಲೇ ಇಲ್ವಲ್ಲ. ಅಯ್ಯೋ ನಿನ್ನ ಹಿರಿ ಸೊಸೆ ನನ್ನ ಸೊಸೆ ಎಲ್ಲರೂ ಒಂದೇನೆ. ಅವಂಥರ ನಾಯಿ ಬಾಲ ಇದ್ದಂಗೆ ಯಾವತ್ತೂ ಬದಲಾಗಲ್ಲ. ನಾನಂತೂ ನನ್ನ ಸೊಸೆನ ಮನೆಯಕ್ಕಂತೂ ಸೇರ್ಸಲ್ಲಮ್ಮ. ಹೋಗಿ ಹೋಗಿನ ಯಾರನ್ನ ಇನ್ನೊಬ್ರನ್ನ ಸಾಯ್ಸಕ್ಕೆ ಹೋಗ್ಯವಳಲ್ಲ ನನ್ನ ಸೊಸೆ. ಅಂತಳನ್ನ ನಾನು ಮನೆಗೆ ಸೇರಿಸ್ತೀನಿ ಅನ್ಕೊಂಡಿದ್ಯಾ? ಯಾವತ್ತೂ ಸೇರ್ಸಲ್ಲ. ಏನಾನ ಬರಲಿ, ಏನೂ ಇಲ್ಲ, ಇವ ಪರಕೆ ತಕೊಂಡು ಗಟ್ಟಿಸ್ತೀನಿ ಅವಳನ್ನ. ಏನಾನ ಗಂಡನ ಮನೆ ಅದು ಇದು ಅಂತೇಳಿ ಬಂದ್ರಿ. ಕುಕ್ಕಳೆ ಸಿದ್ದಮ್ಮ ಯೋಟತ್ತಂತ ನಿನ್ಕೊಂಡು ಮಾತಾಡ್ತೀಯ, ನಿನಗೆ ಬೇರೆ ಚೆನ್ನಾಗಿಲ್ಲ. ಹುಕ್ಕ ಹೋಗಿವೆ ಅಂತೆ. ಅಪ್ರೂಪಕ್ಕೆ ನಮ್ಮ ಮನೆ ಕಡೆಗೆ ಬಂದಿದ್ಯಾ, ಯಾತನ ಕಾಪಿನೋ ಗಿಪಿನೋ ಕಾಸ್ಕೊಂಬಂದು ಕೊಡ್ತೀನಿ, ಕುಡ್ದು ಹೋಗಿವೆ ಅಂತೆ. ಕುಕ್ಕ ಒಂದು ಚೆನ್ನಾಗಿ ಮಾತಾಡೋಣ. ಕಾಪಿ ಗಿಪಿ ಏನು ಬ್ಯಾಡಮ್ಮ, ನಾನು ನಿನ್ನ ಸೊಸೆದು ಏನಾಯ್ತು ಏನು ಕತೆ ಬಂದ್ಲಾ ಇಲ್ವಾ ಅಂತೇಳಿ ಕೇಳ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಮ್ಮ. ಅಯ್ಯೋ ಜೈಲಿಗೆ ಹೋದಣ್ಣ ಅವರಪ್ಪ ಅಮ್ಮಯ್ಯ ಬಿಡಿಸ್ಕೊಂಬಂದ್ಯಾರೋ ಬಿಟ್ಟೇವ್ರ ಯಾವಳಿಗೆ ಗೊತ್ತು. ನಾನು ಅದೇ ಜೈಲಿಗೆ ಹಾಕಿದ್ರಲ್ಲ ಮೊದಲನೇ ದಿವಸ ಅವತ್ತು ಹೋಗಿದ್ದೆ. ಅವತ್ತು ಹೋಗಿ ಸರಿಯಾಗಿ ಮಕ್ಕಳಿಗೆ ಬಂದಿದ್ದೆ, ಅವಳಿಗೂ ಅವ್ರ ಅಮ್ಮಯ್ಯಗೂ ಎಲ್ಲಾರ್ಗು. ಅವತ್ತಿಂದ ನಾವೇನು ಅತ್ಲಾಗೆ ತಲೆನೂ ಹಾಕಿಲ್ಲ, ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅವಳು ಅಂತ ಹೇಳಿ. ಏನು ಹೇಳು ಶಾಂತಮ್ಮ, ನಿನ್ನ ಸಸಿಗಂತೂ ದುರಂಕಾರ ಕಮ್ಮಿ ಇಲ್ಲ ಅನ್ಸುತ್ತೆ ಅಲ್ಲ. ಹೋಗಿ ಹೋಗಿ ನಮ್ಮ ಗೌರಿ ಅಣ್ಣ ಇನ್ನೇ ಕಾಲೇ ಮುರಿಸೇವಳಲ್ಲ ಅವಳು. ಸರಿಯಾಗಿ ಆಗೈತಿ ಅವಳು ಅವಳಿಗೆ. ಎಷ್ಟೇ ಆಗಲಿ ಊರಿಗೆ ದೊಡ್ಡ ಸಾವುಕಾರ ಅಲ್ವೇ ಅವ್ರ ಅಪ್ಪಯ್ಯ, ಅದಕ್ಕೇನೆ ಅಪ್ಪಯ್ಯ ಅಮ್ಮಯ್ಯಗೆ ಕಮ್ಮಿ ಇದ್ರೆ ತಾನೆ ಇವಳಿಗೆ ಕಮ್ಮಿ ಆಗೋದು ದುರಂಕಾರ. ಅದಕ್ಕೇನೆ ದುರಂಕಾರ ಕಮ್ಮಿ ಆಗಲಿ ಅಂತಾನೆ ಮತ್ತೀಗ ನಾವು ಹೋಗಿಲ್ಲ, ಏನೂ ಇಲ್ಲ, ಏನಾದರೂ ಮಾಡ್ಕೊಂಡು ಹೋಗ್ಲಿ ಅವಳು ಅಂತ ಹೇಳಿ ಸುಮ್ಮನಾಗಿದ್ದೀನಿ. ನನ್ನ ಮಗ ಹಂಗೂ ಅವನಿಗೆ ದುಡ್ಡು ಬೇಕು ಎಂತಿದ್ರೆ ಕಾಡಿಬೇಡಿ ಇಸ್ಕೊಂಡು ಖರ್ಚಿಗೆ ದುಡ್ಡು ಇಸ್ಕೊಂಡು ಎಣ್ಣೆ ಪಣ್ಣೆ ಕುಡಿಬೋದು, ಸಿಗರೇಟ್ ಸೇದ್ಬೋದಲ್ಲ. ಅದಕ್ಕೇನೆ ಹೆಂಡ್ತಿನ ಕರ್ಕೊಂಬತ್ತೀನಿ ಅಂತಾನ ಒಟ್ಟ ನಾಳೆ ಅವನೇ ನಾನು ಮಕ್ಕಳು ಎಮ್ಮೆ ಕಾಯಕ್ಕೆ ಹೋಗೋ ಅಂತ ಹೇಳಿ ಬೈದು ಕಳಿಸ್ತೀನಿ ನೋಡಿ. ಇವಾಗ ಎಲ್ಲಿ ನಿನ್ನ ಮಗಳೆಲ್ಗೆ ಹೋಗ್ಯವಳೆ? ಅವಳ ಒಂದೆರಡು ಬಟ್ಟೆ ಇದ್ವು ಒಗ್ದಾಕಾಗಮ್ಮ ಅಂತ ಹೇಳಿ ಕಳಿಸಿದ್ದೀನಿ. ಅವಳನ್ನು ಬಗ್ಗಲ್ಲ, ಅದಕ್ಕೇನೆ ಈಗಲಿಂದಾನೆ ಬಗ್ಗಿಸ್ಬೇಕು ಅಂತೇಳಿ ಬಟ್ಟೆ ಒಗೆಯಕ್ಕೆ ಕಳಿಸಿದ್ದೀನಿ ಅವಳನ್ನ. ಬಗ್ಗಿಸ್ಬೇಕು ಕೇಳು, ಹೆಣ್ಮಕ್ಳಿಗೆ ಎಲ್ಲ ಕೆಲಸನೂ ಕಲಿಸ್ಬೇಕು. ತಗ್ಗಿ ಬಗ್ಗಿ ನಡೆಯೋದನ್ನ ಹೇಳ್ಕೊಡ್ಬೇಕು ಅಪ್ಪಯ್ಯ ಅಮ್ಮಯ್ಯ ಆದಾರು. ಆವಾಗ ಗಂಡನ ಮನೆಗೆ ಹೋದಾಗ ನೆಟ್ಟಿಗೆ ಸಂಸಾರ ಮಾಡ್ತಾರೆ, ಇಲ್ದಿದ್ರೆ ಕೆಟ್ಟ ಮೆಟ್ಟು ಹಿಡಿತಾರೆ. ನಿನ್ನ ಸೊಸೆ ಮತ್ತೆ ನನ್ನ ಸೊಸೆ ಆದಂಗೆ ಆಗ್ತಾರೆ. ಸರಿ ಅಮ್ಮ, ನನಗೆ ಒತ್ತಾತು, ಹೋಗ್ತೀನಿ ನಾನು. ಹೆಣ್ಮಕ್ಳನಾತು ಗಂಡು ಮಕ್ಳನಾತು ಅದೀಟು ಅದು ಬಸ್ನಾಗ ಬೆಳೆಸ್ಬೇಕು ಮಕ್ಕಳನ್ನ. ಹೋಗಿವಂತೆ ಇರು, ಅಪ್ರೂಪಕ್ಕೆ ಬಂದಿದ್ಯಾ, ಕಾಪಿ ಕಾಸ್ಕೆ ಬಂದು ಕೊಡ್ತೀನಿ, ಕುಡ್ದು ಹೋಗಿವಂತೆ. ಕಾಪಿ ಇನ್ನೇನು ಕಾಸ್ತಿ, ಆಲೆ ಕುಡ್ದಿದ್ದಮ್ಮ ಎದ್ದಾಗ. ಇರು, ನಮ್ಮನೆಗೆ ಒಂದಿಟ್ಟು ಕುಡಿವಂತೆ, ಅಪ್ರೂಪಕ್ಕೆ ಬಂದಿದ್ಯಾ. ಇರು ಕಾಸ್ಕೆ ಮತ್ತಿನ ಜಾಲ್ದು, ನನಗೂ ಒಂದಿಟ್ಟು ಕುಡಿ ಹಂಗಾಗೈತೆ, ಇಬ್ರು ಒಂದೊಂದು ಲೋಟ ಕುಡಿಯೋಣ, ಕುಡ್ದು ಆಮೇಲೆ ಹೋಗಿವಂತೆ ನಿಧಾನಕ್ಕೆ. ಸರಿ ಅಮ್ಮ, ಜಾಲ್ ಕಾಸ್ಕೆಂಬ ಹೋಗ್ಬೇಕು. ಅಲ್ಲಿ ನನ್ನ ಸೊಸೆ ಒಬ್ಬಳೇ ಇದ್ದಾಳೆ ನೋಡು, ಅವಳಿಗೆ ಮಾಡ್ಕೊಂಬಕ್ಕಾಗಲ್ಲ ಯಾತೂ. ನಾನು ಇಲ್ಲೇ ಹೋಗಿ ಬರ್ತೀನಿ, ನೀನೇನು ಮಾಡಬೇಡಮ್ಮ, ಬಂದಾಗ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನನಗೂ ಆಗಲ್ಲ, ನನಗೂ ಸುಸ್ತಾಗುತ್ತೆ, ಏನು ಮಾಡೋದು? ಯಾರೂ ಇಲ್ವಲ್ಲ. ಅವಳು ನನ್ನ ಸೊಸೆ ನೋಡಿರಿ ಹಿರಿ ಸೊಸೆ ಅಲ್ಗೋಗಿ ಕುಕ್ಕೊಂಡವಳು. ಅವಳು ಬರೋ ತಕ ಇನ್ನೇನು ಮಾಡೋಣಮ್ಮ, ನಾನೇ ಮಾಡ್ಕೊಡ್ತೀನಿ ಎಲ್ಲಾನು. ಜಾಲ್ ತಾಂಬ ಹಂಗ. ಇರು ಜಾಲ್ ಕಾಸ್ಕೊಂಬತ್ತೀನಿ, 2 ಲೋಟ ಕಾಸಕ್ಕೆ ಇನ್ನೋಟತ್ತಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ನಮಸ್ಕಾರ.